ಈಗ ನಮಗೆ 60 ವರ್ಷದ ಶಾಂತಿ ಬಗ್ಗೆ ಗೊತ್ತು. ಈಗ 90 ವರ್ಷದ ತನಕ ಕೆಲವಾರು ಶಾಂತಿಗಳನ್ನ ಮಾಡಿ ಸಂಭ್ರಮದಿಂದ ಎಲ್ಲರನ್ನೂ ಬರಮಾಡ್ಕೋತಾರೆ. ಅದು ಯಾತಕ್ಕೋಸ್ಕರ ಅನ್ನೋದನ್ನು ತಿಳ್ಕೊಳ್ಳೋಣ. ಹೇಳಿ ಶಾಸ್ತ್ರಿಗಳೇ. 70ನೇ ವರ್ಷದಲ್ಲಿ ಹಾಂ, ಭೀಮರಥ ಶಾಂತಿ ಅಂತ ಮಾಡ್ತಾರೆ. 70ನೇ ವರ್ಷದಲ್ಲಿ. 70ನೇ ಈಗ 60 ವರ್ಷದಲ್ಲಿ ಯಾರು ಬೇಕಾದರೂ ಮಾಡ್ಕೋಬಹುದು. ಹಾಂ, ಅದಕ್ಕೆ ಮಾಮೂಲಿ 60 ವರ್ಷದ ಶಾಂತಿನೇ. 60 ವರ್ಷದ ಶಾಂತಿನೇ. 70ನೇ ವರ್ಷದಲ್ಲಿ ಭೀಮರಥ ಶಾಂತಿ ಅಂತ. 70ನೇ ವರ್ಷದಲ್ಲಿ ಭೀಮರಥ ಶಾಂತಿ ಮಾಡಿದರೆ ಅವನು ಭೀಮಕಾಯವಾಗಿ ಇರಲಿ ಅನ್ನೋ ಅರ್ಥ, ಅನ್ನೋ ಭಾವನೆ ಬರಬೇಕಲ್ಲಿ. ಹಾಂ, ಆ ರೀತಿಯಾಗಿ ಅದನ್ನು ಮಾಡ್ತಾರೆ 70ನೇ ವರ್ಷದಲ್ಲಿ. 80ನೇ ವರ್ಷದಲ್ಲಿ ಉಗ್ರರಥ ಶಾಂತಿ ಮಾಡ್ತಾರೆ. ಉಗ್ರವಾಗಿರುವಂಥ ಕೋಪ, ಆವೇಶ ಇವೆಲ್ಲ ಏನು ಇಲ್ಲದೆ ಶಾಂತಿ ರೂಪದಲ್ಲಿ ಜೀವನ ಸಾಗಿಸಬೇಕು ಅನ್ನೋ ದೃಷ್ಟಿಯಿಂದ ಆ ಉಗ್ರರಥ ಶಾಂತಿಯನ್ನು ಮಾಡುತ್ತಾರೆ. ಆಮೇಲೆ ಸಹಸ್ರಚಂದ್ರ ದರ್ಶನ ಶಾಂತಿ 90 ವರ್ಷ ತುಂಬಿದ ನಂತರ 2 ವರ್ಷ ಆದಮೇಲೆ ಅಥವಾ 1 ವರ್ಷ ಆದಮೇಲೆ 100 ಚಂದ್ರಗಳನ್ನು ದರ್ಶನ ಮಾಡಿರ್ತಾರೆ ಅವರು. ಅದು ಏನು ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅದನ್ನ? ವರ್ಷಗಳ ಲೆಕ್ಕದಲ್ಲಿ ಹಾಂ. ಇವಾಗ 90 ವರ್ಷ ಅಂತಂದರೆ 1 ವರ್ಷಕ್ಕೆ 8 ತಿಂಗಳು. ಹಾಂ, ಅದರ ಮೇಲೆ ಲೆಕ್ಕ ಹಾಕ್ತಾರೆ. 1 ತಿಂಗಳಿಗೆ 1 ಚಂದ್ರ. ಹಾಂ, ಒಂದು ಚಂದ್ರ. ಈ ಥರ ಲೆಕ್ಕ ಹಾಕ್ಕೊಂಡು ನೋಡಿದಾಗ ಅದು 100 ಆಗುತ್ತೆ. 100 ಆಗುತ್ತೆ. ಓ, ಅದು ಸಹಸ್ರ. ಅದರಿಂದ 100,000 ಆಗುತ್ತೆ ಅದು. ಹಾಂ, ಅದೇ ಇಂಟು, ಅದೇ 92 ಇಂಟು 12 ಅಂತ ಹಾಕೊಂಡಾಗ ಅದು ಲೆಕ್ಕದ ಮೇಲೆ ಸಹಸ್ರ ಚಂದ್ರ ಆ ದರ್ಶನ. ಥರ ಆದಾಗ ಸಹಸ್ರ ಚಂದ್ರ ದರ್ಶನ ಮಾಡಿದೆ. ಅದಕ್ಕೆ ಅವನಿಗೆ ಸಂಪೂರ್ಣವಾದಂಥ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಚಂದ ಕಾಪಾಡ್ಕೊಂಡು ಬಂದಿದ್ದಾನೆ. ಆ ಕಾರಕನಾಗಿಂಥ ಚಂದ್ರನು ಅವರನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ಭಾವನೆ ಅಲ್ಲೇ ಬರುತ್ತದೆ. ಹಾಂ, ಇದು ತಿಳ್ಕೊಳ್ಳಿ. ಹಾಂ, ಮತ್ತು ಇದು ಪುರುಷರಿಗೆ, ಸ್ತ್ರೀಯರಿಗೆ 60, 70, 80 ಬಂದಾಗ ಯಾರಿಗೆ ಬೇಕಾದ್ರೂ ಮಾಡ್ಬೋದಲ್ಲ? ಯಾರಾದರೂ ಮಾಡ್ಬೋದು. ಇದು ಇಂಥದ್ದೇ ಅಂತ ಏನಿಲ್ಲ. ಏನಿಲ್ಲ, ಗಂಡಸಾಗಲಿ ಹೆಂಗಸಾಗಲಿ, ಮುತ್ತೈದೆ ಆಗಲಿ ಅಥವಾ ಮುತ್ತೈದೆ ಅಲ್ಲದೇ ಇರೋರಾಗಲಿ ಯಾರಿಗಾದ್ರೂ ಆಗ್ಬೋದು. 90 ವರ್ಷ ತುಂಬಿದ ಮೇಲೆ ಸಹಸ್ರ ಚಂದ್ರ ದರ್ಶನ ಶಾಂತಿಯನ್ನು ಮಾಡ್ಬೋದು. ಅದು ಅವ್ರು ಮಾಡೋದ್ರಿಂದ ಅವರ ಶ್ರೇಯಸ್ಸು ಮತ್ತು ಅವರ ವಂಶಕ್ಕೆ ಇರೋದು ಎಲ್ಲರಿಗೂ ಒಳ್ಳೆ ಶ್ರೇಯಸ್ಸಾಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಹಾಂ, ಧನ್ಯವಾದಗಳು ಶಾಸ್ತ್ರಿಗಳೇ. ಇಷ್ಟೊತ್ತು ತುಂಬ ವಿಚಾರಗಳನ್ನ ಚಿಕ್ಕದಾಗಾದರೂ ಚೊಕ್ಕವಾಗಿ ಹೇಳಿದ್ದೀರಾ. ಇದನ್ನು ನಮ್ಮ ವೀಕ್ಷಕರು ತಿಳ್ಕೊಂಡು ಖಂಡಿತ ಪರಿಪಾಲನೆ ಮಾಡ್ತಾರೆ. ಧನ್ಯವಾದಗಳು. ಧನ್ಯವಾದ.